ಜಿಐಎಸ್ ರೇಸಿಂಗ್ ಸ್ಟಾರ್ಸ್ ಗಿಸ್ ರೈಸಿಂಗ್ ಸ್ಟಾರ್ ಶಾಲೆ ಕೋಲಾರ ವತಿಯಿಂದ ಹರಿನಾಗನಹಳ್ಳಿಯಲ್ಲಿ ರೈತರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ದಿನ ಭಾರತದಲ್ಲಿಯೇ ರಾಷ್ಟ್ರ ರೈತ ದಿನಾಚರಣೆಯನ್ನ ಡಿಸೆಂಬರ್ 23ರಂದು ಆಚರಿಸುತ್ತೇವೆ. ಈ ದಿನ ಭಾರತದ ಮಾಜಿ ಪ್ರಧಾನಿ ಚೌಧರಿ ಸಿಂಗ್ ರವರ ಜನ್ಮದಿನದ ನೆನಪಾಗಿ ಆಚರಿಸುತ್ತೇವೆ. ಈ ದಿನ ರೈತರ ಕೊಡುಗೆಗಳನ್ನು ಗೌರವಿಸುವುದು, ಕೃಷಿ ಕ್ಷೇತ್ರದ ಮಾರ್ಗವನ್ನ ಸಮಾಜಕ್ಕೆ ತಿಳಿಸುವುದು, ರೈತರ ಸಮಸ್ಯೆಗಳು ಮತ್ತು ಹಕ್ಕುಗಳು ಕುರಿತು ಜಾಗೃತಿ ಮೂಡಿಸುವ ಸಂದೇಶವಾಗಿದೆ. ನಮ್ಮ ಶಾಲೆಯ ಮಕ್ಕಳು ಪ್ರಾಂಶುಪಾಲರು ಮತ್ತು ಸಹಶಿಕ್ಷಕರ ಮಾರ್ಗದರ್ಶನದಲ್ಲಿ ತೊರೆದೇವನಹಳ್ಳಿ ಹಾಗೂ ಹರಿನಾಗನಹಳ್ಳಿಗೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ರೈತರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸತೀಶ್ ಜಿ, ಬಾಬು ವಿ, ಸ್ಕೌಟ್ ಕಾರ್ಯದರ್ಶಿ ನಾಗರಾಜ್, ಮಾಜಿ ಅಧ್ಯಕ್ಷರು, ತೊರೆದೇವನಹಳ್ಳಿ ಗ್ರಾಮ ಪಂಚಾಯಿತಿ, ಶಾಲೆಯ ಶಿಕ್ಷಕಿಯರಾದ ಹರ್ಷ, ಚಂದ್ರಕಲಾ, ಇರ್ಫಾನ್, ಪ್ರಭಾವತಿ, ಜಯಶ್ರೀ, ರೂಪಾ, ಆಶಾ, ವರ್ಷಿತಾ, ಸೌಮ್ಯ, ಸಾನಿಯಾ, ದಿವ್ಯಾ ಉಪಸ್ಥಿತರಿದ್ದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಎಲ್ಲರೂ ನಾವಿದಿನ ಇಲ್ಲಿ ಸಭೆ ಸೇರಿರುವ ಮುಖ್ಯ ಉದ್ದೇಶ ಎಂದರೆ ರೈತರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅಲ್ವಾ. ಹಾಗಾಗಿ ಎಲ್ಲರೂ ಸಾವಧಾನ ನೇಗಿಲ ಹಿಡಿದ ಹೊಲದಲು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಬಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಂದರ ಸಾಧನೆ ಅಂತ ಹೇಳಿದ್ರೆ ನನ್ನ ಆರೋಗ್ಯ ಇರೋದೆ ಹಾಗೆ. ಪ್ರಾಯಶಃ ಇವರ ಹಾಗೆ ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ದುಡಿದಿದ್ರೆ ನಮ್ಮ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು ಏನೋ. ಹಾಗಾಗಿ ವಯೋವೃದ್ಧರು ಅವ್ರನ್ನೆಲ್ಲ ನೋಡಿದಾಗ ನಾಚಿಕೆ ಆಗುತ್ತೆ ನಮಗೊಂಚೂರು. The farmers provide food for the country's 1.2 billion population. Agriculture is the only option for agreeing food for this population. Therefore, the supply of food grains the population of the country can be completed only by growing insects, agriculture, climate and ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ನಾವು ಭಾರತದಲ್ಲೇ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ 23ರಂದು ಆಚರಿಸುತ್ತೇವೆ. ಈ ದಿನ ಭಾರತದ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗ್ತಾ ಇದೆ. ಈ ದಿನ ರೈತರ ಕೊಡುಗೆಗಳನ್ನು ಗೌರವಿಸುವುದು, ಕೃಷಿ ಕ್ಷೇತ್ರದ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವುದು, ಇಷ್ಟು ಬೇಡ, ಇಷ್ಟು ಬೇಡ. ನೀವು ಕೊಡ್ತಾ ಇದ್ದೀರಾ, ಅವನಿಗೂ ಆಗಲ್ಲ ಇವನಿಗೂ ಆಗಲ್ಲ. ಒಬ್ಬರಾದ್ರೂ ಒಟ್ಟು ತಿಳ್ಕೊಂಡು ನಿಮ್ಗೆ ಎಲ್ಲ ಸಿಗ್ಲಿಲ್ವಾ? ಅಲ್ಲಿ ಕೂತ್ಕೊಂಡ್ರಲ್ಲ ನೀವು.